ನಮಸ್ಕಾರ ಎಲ್ಲ ಸ್ನೇಹಿತರಿಗೆ. ಅಂಡರ್ ಪಾಸ್ ಆಗಲಿಲ್ಲದಿದ್ದರೂ ಕೂಡ ಮಂಜೇಶ್ವರದಲ್ಲೊಂದು ಸೇತುವೆ, ಮೇಲ್ಸೇತುವೆ, ನಡೆದುಕೊಂಡು ಹೋಗುವ ಸೇತುವೆ ಒಂದು ಆಗ್ತದೆ ಎನ್ನುವಂಥ ಒಂದು ಆಶ್ವಾಸನೆ, ಜೊತೆಗೆ ಅಲ್ಲೊಂದು 4-5 ಬೋಲ್ಟ್ ಇಟ್ಟು ಮಾಡ್ತೇವೆ, ಮೇಲೆ ಮೇಲೆಯಿಂದ ಹೋಗುವಂಥ ಒಂದು ದಾರಿ, ಇನ್ನೊಂದು ಬದಿಗೆ ಹೋಗುವಂಥ ದಾರಿ ಉಂಟಂತಾಯಿತು. ಪದಾರ್ಥ ಇಲ್ಲದಿದ್ದರೂ ಉಪ್ಪಿನಕಾಯಲ್ಲಿ ಟೇಸ್ಟ್ ನೋಡಿದಾಗಾಯಿತು. ಈ ರೀತಿ ವಿಷಯ ಏನು ಅಂದರೆ, ಆಗಲಿ ಏನಾದರೂ ಒಂದು ಪಾದಾಚಾರಿಗಳು ಈಚೆಯಿಂದ ಆಚೆ ಹೋಗಲಿಕ್ಕೆ ಹೇಗಾದರೂ ಹೋಗುವಂಥ ಒಂದು ಪರಿಸ್ಥಿತಿ ಬಂತು. ಬರಲಿ, ಇಷ್ಟೊಂದು ದೊಡ್ಡ ಸಿಟಿಯಲ್ಲಿ ಇಷ್ಟೊಂದು ನಾವು ಭಾವಿಸಿದಂಥ ಸಿಟಿ ಒಂದು ರೀತಿಯ ಒಂದು ಸಣ್ಣ ಹಳ್ಳಿ ಥರ ಆಯಿತು. ಇರಲಿ ಬಿಡಿ. ನಾನು ಹೇಳಿಕೆ ಬಂದದ್ದು ನೀವು ನೋಡಿರ್ಬೋದು, ಹೊಸಂಗಡಿ ಮತ್ತು ಅಲ್ಲಿ ಬಂದ್ಯೋಡು ಈ ಕಡೆ ಎಲ್ಲ ಕೊರೆದು ಅಡಿಯಿಂದ ಹೋಗುವಂಥ ಮೇಲಿಂದ ಅಂಡರ್ ಪಾಸ್ ಮೇಲಿಂದ ಆಚೆ ಈಚೆ ಗಾಡಿಗಳೆಲ್ಲ ಹೋಗಲಿಕ್ಕೆ ಒಂದು ಮಾಡಿದ್ದಾರೆ. ಮೈನ್ ರೋಡು ಅಂಡರ್ ಪಾಸಿಂದ ಅಡಿಯಿಂದ ಮೈನ್ ರೋಡ್ ಉಂಟು. ಈ ಅಂಡರ್ ಪಾಸ್ ಸೇತುವೆ ಹೇಗುಂಟಂದರೆ, ಅದರ ಗೋಡೆ ಆಚೆಯಿಂದ ಈಚೆಯಿಂದ ಗೋಡೆ ಥರ ಉಂಟು. ಆ ಗೋಡೆಗೆ ಮೆಸ್ ಹಾಕಿ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿದ್ದಾರೆ. ಕಾಂಕ್ರೀಟ್ ಥರ ಸಿಮೆಂಟ್ ಹಾಕಿ ವಾಟರ್ ಪ್ರೂಫಿಂಗ್ ಮಾಡಿದ್ದಾರೆ. ಆದರೆ ಅದನ್ನು ಹೇಗೆ ಕೊರೆದಿದ್ದಾರೆ ಅಂದರೆ, ಒಂದು ಇರುವೆ ಹೋಗಲಿಕ್ಕೆ, ಆಮೆ ಹೋಗಲಿಕ್ಕೆ, ಹೆಗ್ಗಣ ಅಂತಿಲ್ಲ ಅದೆಲ್ಲ ಹೋಗ್ಲಿಕ್ಕೆ ಒಂದು ಈ ರೀತಿ ಕೊರೆಯುತ್ತದೆ, ಆ ರೀತಿ ಕೊರೆದಿದ್ದಾರೆ. ಮೇಲಿಂದ ಸ್ವಲ್ಪ ಹೀಗೆ ಬೆಂಡಾಗಿ ಈಚೆಯಿಂದ ಒಳಗೆ ಗುಹೆ ಥರ ಕೊರೆಯಲಾಗಿದೆ. ನೀವು ಈ ರೀತಿ ನೋಡಿದರೆ, ಚಿತ್ರದಲ್ಲಿ ನಾನು ತೋರಿಸಿದರೆ ಈ ರೀತಿ ಉಂಟು. ಚಿತ್ರದಲ್ಲಿ ನೋಡ್ಬೋದು ನೀವು, ಫೋಟೋದಲ್ಲಿ ಈ ರೀತಿ ಉಂಟು. ಅವತ್ತೊಂದು ಸಾರಿ ಅದು ಏನೋ ಸ್ವಲ್ಪ ಕುಳಿತುಕೊಂಡಾಗೆ ಆಗಿದೆ. ಆಚೆ ಸುತ್ತಲೂ ಸರ್ವಿಸ್ ರೋಡು ಎತ್ತರದಿಂದ ಉಂಟಲ್ಲ, ಅಲ್ಲಿಂದ ಗಾಡಿಗಳೆಲ್ಲ ಸರ್ವಿಸ್ ರೋಡಿಂದಲೇ ಜಾಸ್ತಿ ಹೋಗುವುದಿನ್ನು. ಮೈನ್ ರೋಡಿಂದ ಒಂದು ಸಣ್ಣ ಪುಟ್ಟ ಗಾಡಿಗಳು ಹೋಗ್ಬೋದು ಅಷ್ಟು, ಲಾರಿ ಹೊರತು ಬಾಕಿಯೆಲ್ಲ ಸರ್ವಿಸ್ ರೋಡಿಂದ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಜಾಸ್ತಿ ವೆಯ್ಟ್ ಬೀಳುವುದು ಸರ್ವಿಸ್ ರೋಡಿಂದ, ಆಚೆಯಿಂದ ಮತ್ತು ಈಚೆಯಿಂದ ಜಾಸ್ತಿ ವೆಯ್ಟ್ ಬೀಳುವುದು. ನಡು ಹೊಂಡ ಥರ ಉಂಟು, ಅದು ಕೂಡ ಕೊರೆದು ಮಾಡಿದಂಥ ಒಂದು ಹೊಂಡ ಥರ ಇರುವಾಗ ಅದು ಎಷ್ಟು ದಿವಸ ಉಳಿತದೆ ಅಂತ ಗೊತ್ತಿಲ್ಲ. ಯಾಕಂದರೆ ಮೆಸ್ ಹಾಕಿ ಅದೊಂದು ಸಣ್ಣ ಕಾಂಕ್ರೀಟ್ ಹಾಕಿ ಸಿಮೆಂಟ್ ಹಾಕಿ ಬಿಟ್ಟದಷ್ಟೇ. ಸಿಮೆಂಟನ್ನಿಗೆ ಎಸೆದು, ಕಾಂಕ್ರೀಟ್ ಏನು ಹಾಕಲಿಲ್ಲ, ಸಿಮೆಂಟನ್ನು ಎಸೆದು ಅಲ್ಲಿ ನಿಲ್ಲಿಸಿದ್ದು. ಅದು ಆಚೆಯಿಂದ ವೆಯ್ಟ್ ಬಂದಾಗ ಬಂದಂತೆ ಅದು ಕುತ್ಕೊಳ್ತದೆ. ಮಣ್ಣು ಕುತ್ಕೊಂಡು ಕೊನೆಗೆ ಹೀಗೆ ಮಿಡ್ಲಿಂದ ಗುಹೆ ಥರ ಇರುವಂಥ ರೋಡು ಕಂಪ್ಲೀಟ್ ಆಚೆಯಿಂದ ಈಚೆಯಿಂದ ಬಿದ್ದರೆ ಕಂಪ್ಲೀಟ್ ಅದು ರೋಡ್ ಕ್ಲೋಸ್ ಆಗ್ಬೋದು. ಆ ರೀತಿ ಉಂಟು. ಅಲ್ಲಿಂದ ಅಂಗಡಿ ಅದು ಇದೆಲ್ಲ ಹೆಚ್ಚಂದರೆ ಅದು ಜಾಸ್ತಿ ಟೈಮ್ ಬರಲಿಕ್ಕಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಎಲ್ಲರದು. ಯಾಕಂದರೆ ಅದನ್ನು ನೋಡುವಾಗ ಭಯ ಆಗ್ತದೆ. ಮಿಡ್ಲಿಂದ ನಾವು ಮೈನ್ ರೋಡಿಂದ ಹೋಗುವಾಗ ಆಚೆ ಎತ್ತರ ಈಚೆ ಎತ್ತರ ಮತ್ತು ಕೊರೆದು ಮಾಡಿದಂಥ ವೇ ಅದು ಬಹಳ ರಿಸ್ಕ್ ಆಗಿರುವಂಥ ವೇ. ಅಂದರೂ ಅದೊಂದು ವೈಜ್ಞಾನಿಕ ಅಲ್ವಾ ಹೌದು ಅಂತ ನನಗೂ ಕೂಡ ಅನ್ನಿಸ್ತಾ ಉಂಟು. ಯಾಕಂದರೆ ಅದೊಂದು ಥರ ಮಾಡಿದಂಥ ರೀತಿ ಒಂದು ನಾವೆಲ್ಲ ಸಣ್ಣ ಇರುವಾಗ ಒಂದು ಹೊಂಡ ಮಾಡ್ತಿದ್ದೆವು ಮಕ್ಕಳಿರುವಾಗ, ಆ ರೀತಿ ಇದನ್ನು ಮಾಡಲಾಗಿದೆ. ಅದು ಯಾವ ಇಂಜಿನಿಯರ್ ಸ್ಕಚ್, ಹೇಗೆ ಸ್ಕಚ್, ಅದು ಹೇಗೆ ನಿಲ್ತದೆ, ಎಷ್ಟು ವರ್ಷ ನಿಲ್ತದೆ ಎನ್ನುವಂಥ ಪ್ರಾಜೆಕ್ಟ್, ಅದು ಎಷ್ಟು ವರ್ಷ ನಿಲ್ಲಬೇಕು ಎನ್ನುವಂಥ ಪ್ರಾಜೆಕ್ಟ್ ಗೊತ್ತಿಲ್ಲ. ಈಗ ರೋಡನ್ನು ಕೇಂದ್ರಕ್ಕೆ ಕೊಟ್ಟಾಗಿದೆ. ಇನ್ನು ಬಿದ್ದರೆ ಅದು ಕೇಂದ್ರ ನೋಡ್ತದ, ಕೇರಳ ಸರ್ಕಾರನ ಕೇಂದ್ರ ಸರ್ಕಾರನ ಗೊತ್ತಿಲ್ಲ. ಒಂದೊಂದು ಸತ್ಯ, ಅದನ್ನು ನೋಡುವ ತುಂಬ ಭಯ ಆಗುವವರು ಜಾಸ್ತಿ ನಮಗೆ ಸಿಗ್ತಾರೆ. ಗಾಡಿಯೆಲ್ಲ ಹೋಗುವಾಗೆಲ್ಲ ಅದನ್ನೇ ನೋಡ್ಕೊಂಡು ಹೋಗ್ತಾರೆ. ಅದು ಯಾವಾಗ ಬೀಳ್ತದೆ, ಯಾವಾಗ ನಾನು ಹೋಗುವಾಗ ಬೀಳದಿದ್ದರೆ ಒಳ್ಳೆಯದಂತ. ಅದು ಅಲ್ಲಿ ಕೂಡ ಹಾಗೆ. ನೀವು ಕೈಕಂಬಲ್ಲ ಬಂದ್ಯೋಡು, ಆ ಬಂದ್ಯೋಡು ಸ್ಟಾಪಲ್ಲಿ ಕೂಡ ಈ ರೀತಿ ಮಾಡಿದ್ದಾರೆ. ಅಲ್ಲಿ ನೀರಿಂದ ಹೊಸರೆಲ್ಲ ಬರ್ತಾ ಉಂಟು, ಅಡಿಯಿಂದ ನೀರು ಹೊರತೆಗಳು. ಮಳೆಗಾಲದಲ್ಲಿ ನೀವು ನೋಡ್ಬೋದು, ಅವತ್ತು ಅದಕ್ಕೆ ಆ ಮೆಸ್ ಹಾಕ್ಲಿಕ್ಕೆ, ಸಿಮೆಂಟ್ ಹಾಕಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಅಷ್ಟೊಂದು ಹೊರತೆ, ನೀರಿನ ಹೊರತೆ ಉಂಟಲ್ಲಿ. ಈ ರೀತಿಯ ನೀರಿನ ಹೊರತೆಗಳಿರುವಂಥ ಸಂದರ್ಭದಲ್ಲಿ ಈ ಒಂದು ಸೇತುವೆ, ಈ ಒಂದು ಅಡ್ಡ ಗೋಡೆ, ಮಣ್ಣಿನ ಗೋಡೆ ಎಷ್ಟು ವರ್ಷ ನಿಲ್ತದೆ ಗೊತ್ತಿಲ್ಲ. ಒಂದು 10 ವರ್ಷ ಆದರೂ ನಿಂತರೆ ಅದೊಂದು ಪುಣ್ಯ ಅಂತ ಹೇಳ್ಬೋದು. ಗೊತ್ತಿಲ್ಲ, ಅವತ್ತೊಮ್ಮೆ ಬೀಳಲಿಕ್ಕೆ ಆಗಿತ್ತು ಮತ್ತು ಅದನ್ನು ಕವರ್ ಮಾಡಿದ್ರು. ಆದರೆ ಅದು ಮೇಲಿಂದ ಮಾಡಬೇಕಷ್ಟೇ ಹೊರತು ಅಡಿಯಿಂದ ಅದಕ್ಕೇನು ಸಪೋರ್ಟ್ ಇಲ್ಲ. ಈಗ ಬಹುಶಃ ಅಡಿಯಿಂದ ಸಪೋರ್ಟ್ ಇದ್ದರೆ ಮಾತ್ರ ಅದು ನಿಲ್ತದೆ ಮಣ್ಣು, ಇಲ್ಲದ್ರೆ ಹೇಗೆ ನಿಲ್ತದೆ ಗೊತ್ತಿಲ್ಲ. ಅದು ಆಚೆಯಿಂದ ವೆಯ್ಟ್ ಜಾಸ್ತಿ ಬಂದಂತೆ ಅದು ಕುತ್ಕೊಂಡು ಈ ರೀತಿ ಬೆಂಡಾಗ್ತದೆ. ಬೆಂಡಾದಾಗ ಬೀಳ್ತದೆ. ಅದು ಬಿದ್ದರೆ ಕಂಪ್ಲೀಟ್ ಸರ್ವಿಸ್ ರೋಡ್ ಆಚೆ ಇರುವ ಅಂಗಡಿ ಮುಂಗಟ್ಟು ಎಂತೆಲ್ಲ ಅಲ್ಲಿ ಗಾಡಿ ಎಲ್ಲ ಇರ್ತದೆ, ಎಲ್ಲ ಕೂಡ ಬಂದು ರೋಡಿನ ಮಧ್ಯಕ್ಕೆ ಬೀಳುವಂಥ ಸಾಧ್ಯತೆ ಇದೆ. ಆದ ಕಾರಣ ಅದನ್ನು ನೋಡುವ ಭಯ ಆಗ್ತದೆ ಅಂತೆಲ್ಲ ಹೇಳ್ತಿದ್ದಾರೆ. ಅದನ್ನು ನೋಡುವ ಭಯ ಅಲ್ಲ, ಇದು ಎಷ್ಟು ದಿವಸ ಬರ್ತದೆ ಅನ್ನೋದೊಂದು
ಕನ್ಫ್ಯೂಷನ್. ಬಂದರೆ ಪುಣ್ಯ, ಬರಲಿ. ಬರದಿದ್ದರೆ ನಮಗೆ ಆಚೆಯಿಂದ ಈಚೆ ಹೋಗ್ಲಿಕ್ಕೆ ಆಗದೆ, ಸರ್ವಿಸ್ ರೋಡ್ ಕೂಡ ಇಲ್ಲ, ಮಿಡ್ಲಿನ ಮೈನ್ ರೋಡ್ ಕೂಡ ಇಲ್ಲ. ಈ ರೀತಿಯ ಪರಿಸ್ಥಿತಿ ಬಂದರೂ ಬರ್ಬೋದು. ಬರದಿದ್ದರೆ ಒಳ್ಳೆಯದು. ಬಂದರೂ ಬರ್ಬೋದು. ಬಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಬೈಬೇಕಷ್ಟೆ. ಅವರ ಅಷ್ಟು ಹಣ ತಿಂದರು, ಇವರಿಷ್ಟು ಹಣ ತಿಂದರು, ಅವರು ಸರಿ ಮಾಡಲಿಲ್ಲ, ಇಂಜಿನಿಯರ್ ಸರಿಯಿಲ್ಲ, ಡಾಕ್ಟ್ರು ಸರಿಯಿಲ್ಲ, ಹಾಗೆ ಹೇಳ್ಬೋದು ಅಷ್ಟೇ. ಬೇರೆಂತ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಮೊದಲು ಅದನ್ನು ಮಾಡಿದಂಥ ಇಂಜಿನಿಯರ್ ಅದು ಯಾವ ರೀತಿ ಐಡಿಯಾ, ಅದು ಎಷ್ಟು ವರ್ಷ ನಿಲ್ತದೆ ಎನ್ನುವಂಥ ಆ ಒಂದು ಐಡಿಯಾ ಅದಕ್ಕೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಿಲ್ಲ. ನಾವು ಖಾಲಿ ಬಾಯಿ ಬಡ್ಕೊಂಡು ಹೇಳ್ಬೋದಷ್ಟೇ. ಅದನ್ನೇ ಹೇಳಿದ್ದು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಅದು ಎಷ್ಟು ಸಮಯ ಬರ್ಬೋದು, ನಿಮಗೆ ಅದನ್ನು ನೋಡುವಾಗ ಹೇಗೆ ಅನಿಸ್ತದೆ ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.